ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಿಕೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಗೈಸ್ ನಿಮಗೋಸ್ಕರ ಎರಡು ನೋಡ್ತಾ ಇದ್ದೀನಿ. ಸೊ ಹೆಂಗೆ ಅರ್ನಿಂಗ್ ಮಾಡಬೇಕಂತ ಫುಲ್ ಡೀಟೇಲ್ಸ್ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಲಿ, ಸಬ್ಸ್ಕ್ರೈಬ್ ಆಗ್ಬಿಟ್ಟು ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಂಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ. ಜಾಯ್ನಿಂಗ್ ಲಿಂಕು ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಸೊ ಗೈಸ್ ನಿಮಗೆ ಆ್ಯಪ್ ಲಿಂಕ್ ಮಾಡ್ಬಿಟ್ಟು ಟೆಲಿಗ್ರಾಮಲ್ಲಿ ಸಿಗುತ್ತೆ. ನೆಕ್ಸ್ಟು ಫಸ್ಟ್ ಆ್ಯಪ್ ಅಂತ ಹಾಕಿರ್ತೀನಿ. ಸೊ ಇದೊಂದು ಏರ್ ಡ್ರಾಪು, ವ್ಯಾಲೆಟ್ ಏರ್ ಡ್ರಾಪು. ಸೊ ಡೌನ್ಲೋಡ್ ಮಾಡಿಕೊಂಡು ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟ್ಲಿ ಸ್ಕಿಪ್ ಅಂತ ಐತಲ್ಲ, ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ. ಸೊ ಇದ್ರಲ್ಲಿ ನಿಮಗೆ ಅರ್ನಿಂಗ್ ಮಾಡಬೇಕು ಅಂದರೆ ಇಲ್ಲಿ F5 ಪಾಯಿಂಟ್ಸ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರು ಓಕೆ. ಅಥವಾ ಲೆಟ್ ಸೆಟ್ ಅಪ್ ಎ ವ್ಯಾಲೆಟ್ ಅಂತ ಐತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರು ಓಕೆ. ಆ ಎಗ್ ವ್ಯಾಲೆಟ್ ಅನ್ನೋದಕ್ಕೆ ಕ್ರಿಯೇಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಫಸ್ಟು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ತಾ ಇದ್ದಾಗೇ ಕ್ರಿಯೇಟ್ ಎ ನ್ಯೂ ವ್ಯಾಲೆಟ್ ಅಂತ ಬರ್ತದಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಗ್ರಿ ಕೊಟ್ಕೊಂಡು ನೆಕ್ಸ್ಟ್ ಅದಕ್ಕೆ ಕೊಟ್ಕೊಳ್ಳಿ. ಸೊ ನೆಕ್ಸ್ಟು ಒಂದು 2 ಪಾಸ್ವರ್ಡು ಮತ್ತು ರೆಫರಲ್ ಕೋಡನ್ನು ಹೇಳಿರ್ತೀನಲ್ಲ, ರೆಫರಲ್ ಕೋಡ್ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮೇಯ್ನು 12 ವರ್ಡ್ಸ್ ಅಂತ ಕೊಟ್ಟಿರ್ತಾರಲ್ಲ, ಅದನ್ನ ಸೇವ್ ಮಾಡಿ ಮಡಿಕೊಳ್ಳಿ. ಹಂಗಾರೆ ಮಾತ್ರ ನೀವು ಆ್ಯಪ್ ಡಿಲೀಟ್ ಮಾಡಿದ್ರು ಕೂಡ ಡೌನ್ಲೋಡ್ ಮಾಡೋಕ್ಕಾಗೋದು. ಸೊ ಸೇವ್ ಮಾಡ್ಕೊಳ್ತಾ ಇದ್ದಂಗೆ ನಂದು ಅದು ರಿಮೂವ್ ಮಾಡೀನಿ, ಯಾಕಂದರೆ ಅದು ಪ್ರೈವೇಟ್ ಕೀ ಆಗಿರೋದ್ರಿಂದ ಅದು ಹಾಕೋಂಗಿಲ್ಲ. ಸೊ ಎಲ್ಲ ಆಯ್ತಾ ಇದ್ದಂಗೆ ನಿಮಗೆ 3000 ಪಾಯಿಂಟ್ಸ್ ಅನ್ನೋದು ಕೊಡ್ತಾರೆ. ಸೊ ನೆಕ್ಸ್ಟ್ ಇನ್ನೂ ಅರ್ನಿಂಗ್ ಅನ್ನೋ ಮಾಡ್ಬೋದು. ಫಸ್ಟ್ ಹೆಂಗಪ್ಪ ಅಂದರೆ 3000 ಪಾಯಿಂಟ್ಸ್ ಕೊಡ್ತಾರಲ್ಲ. ಸೊ ನೆಕ್ಸ್ಟು ನಾನು ಬ್ಯಾಕಪ್ ಆಮೇಲೆ ಕೊಟ್ಕೊಳ್ತೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ F5 ಪಾಯಿಂಟ್ಸ್ ಅಂತ ಐತೆ, ನೋಡ್ತಾ ಇರ್ಬೋದು ಇಲ್ಲಿ. ನಿಮಗೆ ತೋರಿಸ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಾನೆ. ನಿಮ್ಮದು ಪಾಸ್ವರ್ಡ್ ಕೇಳುತ್ತೆ. ಸೊ ನೆಕ್ಸ್ಟ್ ಅನ್ನೋದು ಕೊಟ್ಕೊಳ್ಳಿ. ಸೊ ಪಾಸ್ವರ್ಡ್ ಲಾಗಿನ್ ಆಗೋಕ್ಕೆ ವ್ಯಾಲೆಟ್ ಲಾಗಿನ್ ಆಗೋಕ್ಕೆ ಪಾಸ್ವರ್ಡ್ ಕೇಳುತ್ತೆ. ಸೊ F5 ಪಾಯಿಂಟ್ಸ್ ಅಂತ ಐತಲ್ಲ, F5 ಪಾಯಿಂಟ್ಸ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಾಗೇ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ನೀವು ತುಂಬ ರೀತಿ ಅರ್ನಿಂಗನ್ನು ಮಾಡ್ಬೋದು. ಫಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. 500 ಪಾಯಿಂಟ್ಸ್ ಕಲೆಕ್ಟ್ ಮಾಡ್ಕೊಳ್ತೀನಿ. ಡೈಲಿ ಚೆಕ್ಕಿನ್ ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆನಾ. ಸೊ ಗೈಸ್ ಇದು ವಿತ್ರಲ್ಲಿ ಯಾವಾಗ ಬರುತ್ತೆ ಅಂದರೆ, ಸೊ ಈ 30ನೇ ತಾರೀಕು ಪಾಯಿಂಟ್ಸಿಂದ ಕಾಯಿನ್ಸ್ಗೆ ಕನ್ವರ್ಟ್ ಮಾಡೋಕ್ಕೆ ಆಪ್ಷನ್ ತರ್ತಾ ಇದ್ದಾರೆ. ಸೊ ವ್ಯಾಲೆಟ್ ಏರ್ ಡ್ರಾಪ್ ಆಗಿರೋದ್ರಿಂದ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇಲ್ಲಿ ಆ್ಯಡ್ ನೋಡೋದ್ರಿಂದ ಮತ್ತು ನಿಮ್ಮದು ಜಿಮೇಲ್ ವೆರಿಫಿಕೇಷನ್ ಮಾಡೋದಂದರೆ OTP ಏನು ಹೋಗುತ್ತೆ ಜಿಮೇಲ್ಗೆ, ಅದು ವೆರಿಫಿಕೇಷನ್ ಮಾಡಬೇಕು. ಸೊ ಅದು ಕಂಪ್ಲೀಟ್ ಮಾಡಿಕೊಂಡು ರೆಫರ್ ಯೂಸ್ ಮಾಡ್ಕೊಳ್ಳಿ. ರೆಫರಲ್ಗೆ 5000 ಪಾಯಿಂಟ್ಸ್ ಕೊಡ್ತಾರೆ. ಸೊ ಇನ್ಯಾವುದು ಮಾಡೋದಕ್ಕೆ ಹೋಗ್ಬೇಡಿ, ಈ 3 ಮಾತ್ರ ಟ್ರೈ ಮಾಡಿ. ಸೊ ಯಾವುದು ಕೂಡ ಬೈ ಆ್ಯಂಡ್ ಸೇಲು ಕೂಡ ಮಾಡೋಕ್ಕೆ ಹೋಗ್ಬೇಡಿ, ಯಾವುದು ಇಂಟ್ರೆಸ್ಟ್ ಅದು ಏನಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮದು ಚಾನಲಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್ ಬರೋದು ಹಂಗೆ. ನಿಮ್ಮದು ಚೆಕ್ಕಿನ್ ಅನ್ನ ಕೊಟ್ಕೊಳ್ಳಿ ಡೈಲಿ ಓಕೆನಾ. ಸೊ ಡೈಲಿ ಚೆಕ್ಕಿನ್ ಕೊಟ್ಕೊಳ್ತಾ ಇದ್ದಾಗೇ ಇದೇ ರೀತಿ ಅರ್ನಿಂಗನ್ನು ಮಾಡ್ಕೊಳ್ಳಿ. ಏನೇ ಅಪ್ಡೇಟ್ ಇರೋ ನಿಮ್ಮ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು 30/1/2024ನೇ ತಾರೀಕು ಹೇಳಿದ್ದಾರೆ. ಈ ಪಾಯಿಂಟ್ಸ್ ಐತಲ್ಲ, ಅದನ್ನ NFT ಅಥವಾ ಕಾಯಿನ್ಸ್ಗೇನೋ ಕನ್ವರ್ಟ್ ಮಾಡ್ತಾರೆ ಅನಿಸುತ್ತೆ. 5 days ಲೆಫ್ಟ್ ಅಂತ ಹಾಕಿದ್ದಾರೆ. ಯಾರು ಮಿಸ್ ಅಂತ ಹಾಕ್ಲಕ್ಕೆ ಹೋಗಬೇಡಿ. ಅವರು ಟೆಲಿಗ್ರಾಮ್ ಚಾನಲ್ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬೋದು ಓಕೆನಾ. ಸೊ ನೆಕ್ಸ್ಟ್ 2ನೇ ಅಪ್ಲಿಕೇಶನ್ ಬಂತು ಜಿನಿಕ್ಸ್ ನೆಟ್ವರ್ಕ್ ಅಂತ. ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಈಗ ಬಂದಿರೋ ಮೈನಿಂಗ್ ಅಪ್ಲಿಕೇಶನಲ್ಲಿ. ಈ ಇಯರಲ್ಲಿ ಫಸ್ಟ್ನೇ ಮೈನಿಂಗ್ ಅಪ್ಲಿಕೇಶನ್ ಅಂದ್ಕೊಳ್ತೀನಿ ಇದು. ಈ ಇಯರ್ ಬಂದಿಲ್ಲ. ಸೊ ಬಟ್ ಹಳೆ ಮೈನಿಂಗ್ ಅಪ್ಲಿಕೇಶನ್ನೇ, ಬಟ್ ಇವಾಗ ವೈರಲ್ ಆಗ್ತಾಯಿತ್ತು ಲೋಟು. ಸೊ ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೈನಪ್ ಮಾಡಿಕೊಂಡು ನಿಮಗೆ ರೆಫರಲ್ ಕೋಡ್ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಹೋಗಿ ರೆಫರಲ್ ಕೋಡ್ ಹಾಕ್ಕೊಂಡು ಯೂಸರ್ ನೇಮು ಮತ್ತು ಜಿಮೇಲು ಅಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಂಡು ಪಾಸ್ವರ್ಡ್ ಅದು ಹಾಕ್ಕೊಳ್ಳಿ. ಸೊ ಮೇನ್ ಇಂಪಾರ್ಟೆಂಟ್ ಅಂದರೆ ಈಗ ರಿಕವರಿ ಕೀ ಅಂತ ಐತಲ್ಲ, ಸೊ ಅದನ್ನೆಲ್ಲರೂ ಕಾಪಿ ಮಡಿಕೊಳ್ಳಿ ಓಕೆನಾ. ನಿಮ್ಮದು ಫೋನೇ ಕಳೆದೋಯ್ತು, ಇದು ವಿತ್ಡ್ರಾಲ್ ಕೊಡೋ ಟೈಮ್ಗೆ ಅಕಸ್ಮಾತ್ ನಿಮ್ಮದು ಫೋನ್ ಇಲ್ಲ ಅಥವಾ ಫೋನೇ ಕಳೆದೋಯ್ತು ಅಂದರೆ ಇದು ಮೇಯ್ನು. ಬೇರೆ ಫೋನ್ಲು ಕೂಡ ಲಾಗಿನ್ ಆಗ್ಬೋದು ಇದು ಹಾಕ್ಬಿಟ್ಟು. ಸೊ ಇದನ್ನ ಪ್ರೈವಸಿಕ್ಕಿನ ಎಲ್ಲ ಜೋಪನಾಗಿ ಮಡಿಕೊಳ್ಳಿ. ಸೊ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಅದೆಲ್ಲ ಕಾಪಿ ಮಡಿಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟು ಫಸ್ಟು 50K ಡೌನ್ಲೋಡ್ಸ್ ಆಗೋಕ್ಕಿಂತ ಮುಂಚೆನೇ 6 ಕಾಯಿನ್ ಅದು ಕೊಡ್ತಾಯಿದ್ರು ಪರ್ ಅವರು. ಸದ್ಯಕ್ಕೀಗ ಪರ್ ಅವರು 3 ಕಾಯಿನ್ಸ್ ಅನ್ನೋದು ಕೊಡ್ತಾಯಿದ್ದಾರೆ. ಸೊ 24 hours ಒಂದ್ಸರಿ ಅಮೌಂಟ್ ಮೈನಿಂಗನ್ನು ಮಾಡೋದು ಇದು. ಸೊ ಇದು ಇನ್ನೂ ಲೂಟ್ ವೈರಲ್ ಆಗ್ತಾ ಇದೆ ಅಂದರೆ ಇನ್ನೂ ಜಾಸ್ತಿ ಜನ ಡೌನ್ಲೋಡ್ ಮಾಡ್ತಾರೆ. ಇನ್ನೂ ಕಾಯಿನು
ಡೌನ್ ಆಗ್ತಾ ಹೋಗುತ್ತೆ. ಓಕೆನಾ, ಮಿಸ್ ಅಂತ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಈಗಲೇ ಜಾಯ್ನ್ ಆಗಿ ಜಾಸ್ತಿ ಕಾಯಿನ್ ಕೊಡ್ತಿರಾಗಲೇ ಅರ್ನಿಂಗ್ ಮಾಡ್ಕೊಬಿಡಿ. ಆಮೇಲೆ ಕಮ್ಮಿ ಕಾಯಿನ್ ಕೊಡುವಾಗ ಅಷ್ಟೊಂದೇನು ಅರ್ನಿಂಗ್ ಆಗೋದಿಲ್ಲ. ಸೊ ನಾನು ಹೋದರೆ ನೆಕ್ಸ್ಟ್ ಎರಡನೇ ಥರ ಅರ್ನಿಂಗ್ ಮಾಡೋದಂದ್ರೆ, ಸೊ ಇಲ್ಲಿ NFT ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಕೆಳಗಡೆ 3 ಐತಲ್ಲ, ಅದು ಯಾವುದೂ ಇದು ಮಾಡೋದಕ್ಕೆ ಹೋಗಬೇಡಿ. ಮೇಲ್ಗಡೆ ಬಿಟ್ಕಾಯಿನ್ ಗೋಲ್ಡ್ ಮೈನಿಂಗ್ ಅಂತ ಐತಲ್ಲ, 0.5 ಸತೋಷಿ ಅಂತ. ಸೊ ಅದನ್ನ 24 ಅವರ್ಸ್ಗೊಂದ್ಸರಿ ಒಂದು ಮೈನಿಂಗನ್ನು ಮಾಡ್ಕೊಳ್ಳಿ. ಸೊ ಅದು ನೀವು ವಿತ್ಡ್ರಾಲ್ ಹಾಕೋಬೋದಂತೆ, ಬಟ್ ಅದು 3000 ಕಾಯಿನ್ಸ್ ಆಗಬೇಕು. ಸೊ 3000 ಕಾಯಿನ್ಸ್ ಆದಾಗ ಹೇಳ್ತೀನಿ ಹೆಂಗೆ ವಿತ್ಡ್ರಾಲ್ ಹಾಕೋದಂತ. ಫಸ್ಟ್ ಅದಾಗಲಿ. ಇಲ್ಲಿ ಯಾರು ಮಿಸ್ ಅಂತ ಮಾಡ್ಕೊಳ್ಳಿ. ಇಲ್ಲಿ ಕ್ಲೈಮ್ JNX ಅಂತ ಬಂದೈತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಾಗನೇ ಕಂಪ್ಲೀಟ್ ಆಗೋಯ್ತು. ಕ್ಲೈಮ್ 2x ಅಂತ. ಸೊ ನೀವು ಎಷ್ಟು ಮೈನಿಂಗ್ ಮಾಡಿರ್ತೀರ ಅದನ್ನ 2x ಮಾಡ್ಕೊಬೋದು. 3 ಕಾಯಿನ್ ನೋಡ್ಬೇಕೇನೋ ಅಷ್ಟೇ. ಇವಾಗ ಗೊತ್ತಿಲ್ಲ ಅಷ್ಟು ಆಯ್ತದೆ. ಸೊ 2x ಆಗಿ ಕನ್ವರ್ಟ್ ಮಾಡ್ಕೋಬೋದು. ಯಾರು ಮಿಸ್ ಅಂತ ಮಾಡ್ಕೊಳಕ್ಕೆ ಹೋಗ್ಬಿಡಿ. 2 ಅವರ್ಸ್ಗೊಂದ್ಸರಿ ಬಂದು ಕ್ಲೈಮ್ ಮಾಡೋದು. ಟೆಲಿಗ್ರಾಮ್ ಚಾನಲ್ ನೋಡ್ತಿರ್ಬೋದು, ಹೊಸ ಟೆಲಿಗ್ರಾಮ್ ಚಾನಲ್ ಆಗಿರೋದ್ರಿಂದ 50K 6 days ಬ್ಲ್ಯಾಕು 50K ಡೌನ್ಲೋಡ್ಸ್ ಕಂಪ್ಲೀಟ್ ಆಗೈತೆ. ಮಿಸ್ ಅಂತ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಜಾಯ್ನ್ ಆಗಿ 6 days ಬ್ಯಾಕ್ ಕಂಪ್ಲೀಟ್ ಆಗೈತೆ. ರೌಂಡ್ ಮಾಡಾಕಿದ್ದೀನಿ ಅಂದರೆ ಫುಲ್ 10K ಡೌನ್ಲೋಡ್ಸು ಜನವರಿ 8ನೇ ತಾರೀಕು ಹಾಕಿದ್ದು. ಈಗ ಬಂದಿರೋ ಲೋಟಲ್ಲ, ಯಾರು ಮಿಸ್ ಅಂತ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫುಲ್ ಟ್ರಸ್ಟ್ ಐತೆ ಎಲ್ಲ. ಇವಾಗ ಇದೇ ಥರ ಒಳ್ಳೊಳ್ಳೆ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಮೈನಿಂಗ್ ಅಪ್ಲಿಕೇಶನ್ ಇದೇ ಥರ ಒಳ್ಳೊಳ್ಳೆ ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ ಮಾಡ್ತಾನೆ ಇರ್ತೀನಿ. ಪೈ ಅಪ್ಲಿಕೇಶನ್ ಬಗ್ಗೆ ಹೇಳಿದೆ. ಜಾಯ್ನ್ ಆಗಿ ಅಂದರೆ ಜಾಯ್ನ್ ಆಗಿ ಪೈ ಅಪ್ಲಿಕೇಶನ್. ಥ್ಯಾಂಕ್ ಯು. ಬಾಯ್.